ನಮ್ಮ ಅತ್ತೆ ಮಾವಂಗೆ ನಂಗೆ ಹೊಸ ಹೊಸ ಅಡುಗೆ ಮಾಡ್ಕೊಡಕ್ ಸಖತ್ ಇಷ್ಟ. ನೀನೇ ಮಾಡ್ಕೊಟ್ರು ಖುಷಿಯಾಗಿ ತಿಂತಾರೆ. ಯಾವಾಗ್ಲೂ ರಾಗಿಲಿ ಗಂಜಿನೋ ಮುದ್ದೆನೋ ಮಾಡ್ಕೊಂತ ಇದ್ರೆ ಇವತ್ತು ಸೂಪ್ ಕೂಡ ಮಾಡ್ಬೋದು ಅಂತ ತೋರಿಸ್ಕೊಟ್ಟೆ. ಸೂಪ್ ಮಾಡಿದನೋ ನಾನೇ, ಆದ್ರೆ ಅದ್ ಹಿಂದೆಗಡೆ ಮಾಡಿರೋ ಫುಲ್ ಪ್ರೆಪ್ ವರ್ಕ್ ಎಲ್ಲ ನಮ್ಮ ಅತ್ತೆ ಮಾವಂಗೆ ಕ್ರೆಡಿಟ್ಸ್ ಹೋಗ್ಬೇಕು. ನಾನು ಕೇಳಿದ ಎಲ್ಲಾ ತರಕಾರಿನೂ ಪಟ ಪಟ ಅಂತ ಹೆಚ್ಕೊಟ್ರು. ಅವ್ರ ಆ ಕಡೆ ಹೆಚ್ತಿದಂಗೆ ಈ ಕಡೆ 5 ನಿಮಿಷದಲ್ಲಿ ಸೂಪ್ ರೆಡಿ ಆಗೋಯ್ತು. ನನಗೆ ಚಿಕ್ಕ ವಯಸ್ಸಿಂದನೂ ಈ ಕನ್ಸಿತ್ತು, ನನ್ನ ಮದುವೆಗೆ ಹೋಗೋ ಮನೆಯಲ್ಲಿ ನಮ್ಮ ಅತ್ತೆ ಮಾವ, ನಾನು, ನನ್ನ ಮಕ್ಕಳು, ನನ್ನ ಗಂಡ ಎಲ್ಲರೂ ಸೇರ್ಕೊಂಡು ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ಬೇಕು ಅಂತ. ಈ ಕನ್ಸಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಅತ್ತೆ ಮಾವ ಮಗಳು ಎಲ್ಲರೂ ಸೇರ್ಕೊಂತೀವಿ ಅಡ್ಗೆ ಮಾಡ್ಬೇಕಾದ್ರೆ. ಆದ್ರೆ ನನ್ನ ಹಸ್ಬೆಂಡ್ಗೆ ಅಡ್ಗೆ ಮಾಡೋ ವಿಷಯದಲ್ಲಿ ಅಡ್ಗೆ ಮನೆ ಒಳಗಡೆ ಕಾಲ್ ಹಾಕಕ್ಕೂ ಇಷ್ಟ ಇಲ್ಲ. ಆದ್ರೆ ನನ್ನ ಗಂಡನ ಸ್ಪೆಷಾಲಿಟಿ ಬೇರೆನೇ ಇದೆ. ನಾವ್ ಈ ತರ ಎಲ್ಲ ಅಡ್ಗೆ ಮಾಡಿ ಎಲ್ಲ ಕಿತ್ತಾಕಿ ಅಡ್ಗೆ ಮನೆನ ಫುಲ್ಲು ಧ್ವಂಸ ಮಾಡಿ ಹೋದ್ಮೇಲೆ ಅವ್ರು ಅದನ್ನೆಲ್ಲ ಕ್ಲೀನ್ ಮಾಡಿರ್ತಾರೆ. ನನ್ನ ಹೆಂಡತಿ ಕಷ್ಟ ಆಗ್ಬಾರ್ದು, ಟಯರ್ಡ್ ಆಗಿರ್ತಾಳೆ ಅಂತ ಎಲ್ಲಾ ಕೆಲಸನು ಅವ್ರು ಮಾಡಿರ್ತಾರೆ. ಅಡ್ಗೆ ಮಾಡಕ್ಕಿಂತ ಅಡ್ಗೆ ಮಾಡದ್ಮೇಲೆ ಕ್ಲೀನ್ ಮಾಡೋ ಕೆಲಸನೇ ಸ್ವಲ್ಪ ಜಾಸ್ತಿ ಕಷ್ಟ. ಅಂಡ್ ಅದ್ರಲ್ಲಿ ಕೈ ಹಾಕ್ತಾರಲ್ಲ ಅದೇ ಖುಷಿ ನನಗೆ. ಇದು ವೇಟ್ ಲಾಸ್ ರಾಗಿ ಸೂಪು. ಯಾರು ಸಣ್ಣ ಆಗ್ಬೇಕು ಅಂತ ಅನ್ಕೊಂತಿರ್ತಾರೆ, ಡಿನ್ನರ್ಗೆ ಬೆಸ್ಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಇದ್ರ ರೆಸಿಪಿನ ನಾನು ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ, ರೀಲ್ ನ ಸೇವ್ ಮಾಡ್ಕೊಳ್ಳಿ. ಹಾಗೆ ಯಾರು ವೇಟ್ ಲಾಸ್ ಮಾಡ್ಬೇಕು ಅಂತಿದ್ರೆ ಅವ್ರು ಇದನ್ನ ಫಾರ್ವರ್ಡ್ ಮಾಡಿ. ಹಾಗೆ ನನ್ನ ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು.